7, 8 ಹಾಗೂ 9ನೇ ಕವನ. ಕೊಡೆ ಹೊಸ ಭಾಂಡದಲ್ಲಿ ಭಿಕ್ಷವ ಬೇಡಿ ತೊಳಲಿದರವರು ರಾಯರ ಬಿಡುತ್ತಿರ್ದುದು ಬಹಳ ನಿಸ್ಸಾಳ ರಭಸದಲ್ಲಿ ಬೀಡಿವ ಅರಗಿದು ನೆಲ ನಿವರಗಿದು ಮಾಡಿದ ಅರಮನೆಯವರಿಗಿದು ಕರು ಮಾಡುವಿರು ಇದೆಂದು ಪರುಟವಿಸಿದನು ಪಾಂಚಾಳ. ಅಂದರೆ ಪಾಂಡವರು ಹೊಸ ಮಡಕೆಗಳಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ತಿರುಗಾಡಿದರು. ರಾಜರು ವಾದ್ಯಗಳು ಮೊಳಗುತ್ತಿರಲು ಬಂದು ಬಿಡುತ್ತಿದ್ದರು. ಇದು ಇವರ ಬೀಡು, ಇದು ಇವರ ಅರಮನೆ, ಇದು ಇವರ ಮಾಡು ಅಂದರೆ ಮನೆ ಅಂತ. ಈ ಸ್ಥಳದಲ್ಲಿ ಇವರಿರಲಿ, ಈ ಮನೆ ಇವರಿಗೆ, ಈ ಕರುಮಾಡು ಇವರಿಗೆ ಎಂದು ದೃಪದನು ಬಂದ ರಾಜರು ಇಳಿದುಕೊಳ್ಳಲು ವ್ಯವಸ್ಥೆ ಮಾಡುತ್ತಿದ್ದನು. ಬೀಡು ಅಂದರೆ ಇಳಿದುಕೊಳ್ಳುವ ಸ್ಥಳ, ಮಾಡು ಅಂದರೆ ಮನೆ, ಕರುಮಾಡು ಅಂದರೆ ಉಪ್ಪರಿಗೆ. ಕೆರೆಯ ಬೀದಿಗಳ ಪನ್ನೀರ ಚೆಲ್ಲಿಯದೆ ಕಳಸ ಕನ್ನಡಿ ತೋರಣದ ಸೂಸುಕದ ಮುತ್ತಿನ ಮಕರ ಓರಣದ ಹೊಂಗೆಲಸದ ಅಖಿಲಾಗರ ಪಂಕ್ತಿಯ ಸೋಮವಿದೆಯ ಸೂರ್ಯವಿದೆಯ ರಚನೆಯಲ್ಲಿ ರಚಿಸಿದರು ಪಟ್ಟಣವ. ಅಂದರೆ ಬೀದಿಗಳು, ಕೆರೆಗಳು ಪನ್ನೀರನ್ನು ಚಿಮುಕಿಸಿದರು. ಬೀದಿಗಳು, ಕೆರೆಗಳಲ್ಲಿ ಪನ್ನೀರನ್ನು ಚಿಮುಕಿಸಿದರು. ಕಳಸ ಕನ್ನಡಿಗಳನ್ನು ಓರಣವಾಗಿ ಸಿದ್ಧಪಡಿಸಿದರು. ಕುಚ್ಚು ಕಟ್ಟಿದ ತೋರಣಗಳು, ಮುತ್ತಿನಿಂದ ಮಾಡಿದ ಮಕರ ತೋರಣಗಳು, ಎಲ್ಲ ಮನೆಗಳಿಗೂ ಬಂಗಾರದ ಬಣ್ಣದ ಅಲಂಕಾರಗಳು. ಪಟ್ಟಣದ ಉತ್ತರ ದಕ್ಷಿಣ ಹೆದ್ದಾರಿ, ಪೂರ್ವ ಪಶ್ಚಿಮ ಹೆದ್ದಾರಿಗಳನ್ನು ಅಂದಗೊಳಿಸಿದರು. ತೀವಿದವು ಹೊಂಗೆಳಸ ಗತಿಯಲ್ಲಿ ಲೋವೆಗಳು ಚೈತನ್ಯಮಯ ಚಿತ್ರಾವಳಿಯ ಬೆಸಗೆಗಳು ಅಳಸಿದವು. ಭವನ ಭಿತ್ತಿಗಳು ಹೂವಿನರಳಿನ ಹರಯಿನಲ್ಲಿ ರತ್ನಾವಳಿ ಗೊಪ್ಪಿದವಗರು ಧೂಮಾವಳಿ ಗುಂಪಿನಲ್ಲಿ ಮಗಮಗಿಸಿದವು ಮಗಚಯ. ಅಂದರೆ ಮನೆಯ ಚಾವಣಿಯ ಚೌಕಟ್ಟಿನಲ್ಲಿ ಬಂಗಾರದ ಕಳಸ ಮಾಡಿದರು. ಮನೆಯ ಗೋಡೆಗಳ ಮೇಲೆ ಜೀವಂತವಾಗಿಯೋ ಎನ್ನುವಂತಿರುವ ಚಿತ್ರ ರಚನೆ ಮಾಡಿದರು. ಹೂಗಳನ್ನು ರತ್ನಗಳನ್ನು ಹರಡಿದರು. ಆಗರು ಮೊದಲಾದ ಸುಗಂಧಗಳು ವಾತಾವರಣವನ್ನು ತುಂಬಿ ಮೋಡಗಳು ಸುಗಂಧಮಯವಾದವು. ಧನ್ಯವಾದಗಳು.